ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಡಿಸ್ಕ್ ಸವೆತದಿಂದ ಕುತ್ತಿಗೆ ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಂಡ್ರೆ ತುಂಬಾ ಕಷ್ಟಪಡಬೇಕು. ಈ ನೋವಿನಿಂದ ಉತ್ಸಾಹ ಕುಗ್ಗುತ್ತೆ, ಅಲ್ಲದೆ ಈ ನೋವು ಬೆಡ್ ರೆಸ್ಟ್ ತೆಗೆದುಕೊಳ್ಳುವಂತೆ ಮಾಡುತ್ತೆ. ಅಷ್ಟಕ್ಕೂ ಈ ಕುತ್ತಿಗೆ ನೋವು ಹಾಗೆ ಬೆನ್ನು ನೋವು ಕಾಣಿಸಿಕೊಳ್ಳಲು ಕಾರಣಗಳು ಹಲವಾರಿವೆ. ಗಂಟೆಗಟ್ಟಲೆ ಒಂದೇ ಕಡೆ ಕುಳಿತು ಕೆಲಸ ಮಾಡೋದು, ಸರಿಯಾದ ವ್ಯಾಯಾಮ ಇಲ್ಲದಿರೋದು, ಕೆಲಸದ ಒತ್ತಡ ಮತ್ತು ಅತಿಯಾದ ಭಾರ ಎತ್ತೋದ್ರಿಂದ ಈ ತೆರನಾದ ನೋವುಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಆದರೆ ಭಯಪಡುವ ಅವಶ್ಯಕತೆ ಇಲ್ಲ. ಇದಕ್ಕೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರವಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ರಶ್ಮಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ಡಿಸ್ಕ್ ಪ್ರಾಬ್ಲಮ್ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೇವೆ. ಸಾಕಷ್ಟು ಜನರು ನೋವು ಅಂತ ಹೇಳ್ತಿರ್ತಾರೆ, ಆದರೆ ಡಿಸ್ಕ್ ಪ್ರಾಬ್ಲಮ್ ಇದೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್, ಡಿಸ್ಕ್ ಪ್ರಾಬ್ಲಮ್ ಅಂದರೆ ಏನು? ಸೊ ಡಿಸ್ಕ್ ಪ್ರಾಬ್ಲಮ್ ನವಡೇಸ್ ತುಂಬ ಹೆಚ್ಚಾಗಿ ನಾವು ನೋಡುವಂಥದ್ದು ಸಮಸ್ಯೆ ಆಗಿರುವಂಥದ್ದು. ಆ್ಯಂಡ್ ಅರ್ಲಿ ಏಜಲ್ಲಿ ಸಮಸ್ಯೆ ಕಾಣಿಸ್ತಾ ಇದೆ. ಸೊ ಯಂಗ್ ಏಜಲ್ಲಿ ಕೂಡ ನಾವು ಅರ್ಲಿ 20s 30sಲ್ಲಿ ಕೂಡ ಈ ಪ್ರಾಬ್ಲಮ್ಸ್ನ ನೋಡುವಂಥದ್ದು. ಆ್ಯಂಡ್ ಫಿಮೇಲ್ಸಲ್ಲಿ ಹೆಚ್ಚಾಗಿ ಈ ಸಮಸ್ಯೆನ ನಾವು ನೋಡ್ತಿದ್ದೀವಿ, ಕಂಪೇರ್ ಟು ಮೇಲ್ಸ್ ಇರ್ಬೋದು ಅಥವಾ ಬೇರೆ ಒಂದು ಹಿಸ್ಟ್ರಿ ಇರುವಂಥದ್ದು ಇರ್ಬೋದು. ಸೊ ಏಜ್ ಆಗ್ತಿದ್ದಂಗೆ ಒಂದು ಡಿಜೆನ್ರೇಷನ್ ಆಫ್ ದ ಡಿಸ್ಕ್ ಇಟ್ ಇಸ್ ಕ್ವೈಟ್ ಕಾಮನ್. ಬಟ್ ಕೆಲವರಲ್ಲಿ ಅದು ಅರ್ಲಿ ಏಜಲ್ಲೇ ಕಾಣಿಸ್ಕೊಳ್ಳುತ್ತೆ. ಹಲವಾರು ಕಾರಣ ಇರುವಂಥದ್ದು ಇರ್ಬೋದು. ಸೊ ಇನ್ನು ಡಿಸ್ಕ್ ಅಂತ ಹೇಳೋದಾದರೆ, ಸೊ ಇದು ಸ್ಟ್ರಕ್ಚರ್ ಬ್ರೀಫಾಗಿ ಒಂದು ಔಟರ್ ಕವರಿಂಗ್ ಲೇಯರ್ ಅಂತ ಹೇಳ್ತೀವಿ. ಸೊ ಅದನ್ನು ಆ್ಯನ್ಯುಲಸ್ ಫೈಬ್ರೋಸಸ್ ಅಂತ ಹೇಳ್ಬೋದು. ಸೊ ಟ್ಯಾಕ್ಸ್ ಲೈಕ್ ಒಂದು ಶಾಕ್ ಅಬ್ಸರ್ಬರ್ ಇರ್ಬೋದು ಅಥವಾ ಪ್ರೊಟೆಕ್ಟಿಂಗ್ ಲೇಯರ್ ಟು ದಿ ಸ್ಪೈನಲ್ ಕಾರ್ಡ್ ಅಂತ ಹೇಳ್ಬೋದು. ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ದ ಔಟರ್ ಕವರಿಂಗ್ ಲೇಯರ್ ಅಂತಲೇ ಹೇಳ್ತೀವಿ. ಸೊ ನಾರಿನಂಶದಿಂದ ಇದು ಮಾಡಲ್ಪಟ್ಟಿರುತ್ತೆ. ಆ್ಯಂಡ್ ಒಳಗಡೆ ಒಂದು ಸಾಫ್ಟ್ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು. ಸೊ ಟ್ಯಾಕ್ಸ್ ಆಸ್ ಎ ಲುಬ್ರಿಕೆಂಟ್ ಬಿಟ್ವೀನ್ ಟು ವರ್ಟಿಬ್ರಾಸ್. ಸೊ ಅದೊಂದು ಲುಬ್ರಿಕೇಷನ್ ಥರ ಇರುತ್ತೆ. ಸೊ ಯಾವುದೇ ರೀತಿ ಒಂದು ಘರ್ಷಣೆಗೆ ಒಳಗಾಗೋದಿಲ್ಲ. ಸೊ ಫ್ರಿಕ್ಷನ್ ಆಗದೆ ಇರೋ ಥರ ನೋಡ್ಕೊಳ್ಳುವಂಥದ್ದು. ಸೊ ಒಂದಕ್ಕೊಂದು ಉಜ್ಜೋದನ್ನು ತಡೆಯುವಂಥದ್ದು. ಸೊ ಇನ್ನೊಂದು ಜೆಲ್ ಸಬ್ಸ್ಟೆನ್ಸಿಂದ ಮಾಡಲ್ಪಟ್ಟಿರುತ್ತೆ. ಸೊ ಇದು ಕೂಡ ಏಜ್ ಆಗ್ತಿದ್ದಂಗೆ ಕೆಲವರಲ್ಲಿ ಕಮ್ಮಿ ಆಗ್ತಾ ಹೋಗುವಂಥದ್ದು. ಅರ್ಲಿ ಸ್ಟೇಜಸಲ್ಲೇ ನಾವು ನೋಡ್ಬೋದು. ಸೊ ಆಫ್ಟರ್ ಒಂದು 40+ ಏಜ್ ಆದಮೇಲೆ ಸೊ ಕ್ಯಾಲ್ಶಿಯಂ ಕಮ್ಮಿ ಆಗುವಂಥದ್ದು ಇರ್ಬೋದು ಅಥವಾ ವೈಟಮಿನ್ ಡಿ ಸಮಸ್ಯೆಯಿಂದಾಗಿ ಸೊ ಬೇಗನೆ ಒಂದು ಡಿಜೆನರೇಟಿವ್ ಪ್ರಾಬ್ಲಮ್ಸ್ ಆಗಿ ಶುರು ಆಗುವಂಥದ್ದು, ಅಂದರೆ ಡಿಸ್ಕ್ ಸವೆತಕ್ಕೆ ಒಳಗಾಗೋದನ್ನು ನಾವು ನೋಡ್ತೀವಿ. ಸೊ ಇದರಿಂದ ಸೊ ಕೆಲವರು ಪೇಯ್ನ ಅನುಭವಿಸ್ತಾ ಇರ್ತಾರೆ ಅಥವಾ ಟ್ರಾವೆಲಿಂಗ್ ಮಾಡೋದು ಕಷ್ಟ ಆಗುವಂಥದ್ದು. ಸೊ ಒಬ್ಬೊಬ್ಬರಲ್ಲಿ ಒಂದೊಂಥರ ಸಮಸ್ಯೆಗಳು ಫೇಸ್ ಮಾಡ್ತಾ ಇರ್ತಾರೆ. ಸೊ ಆದರೆ ಡಿಸ್ಕ್ ಪ್ರಾಬ್ಲಮ್ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಬ್ಯಾಕ್ ಪೇಯ್ನ್ ಇದೆ ಅಥವಾ ನೆಕ್ ಪೇಯ್ನ್ ಇದೆ, ಸೊ ಅಥವಾ ಸೊಂಟ ನೋವಿದೆ, ಸೊ ಕಾಲು ನೋವಿದೆ. ಸೊ ಇದಕ್ಕೆ ಒಂದು ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋರೇ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಯಾವ ಸಮಸ್ಯೆ ಇದೆ ಅಂತ ನೋಡೋದಿಲ್ಲ. ಸೊ ಬದಲಾಗಿ ಪೇಯ್ನ್ ಕಿಲ್ಲರ್ಸ್ನ ತೊಗೊಳ್ಳುವಂಥದ್ದು, ಸೊ ಅವರೇ ಒಂದು ಮಸಾಜ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು. ಸೊ ಹೀಗೆ ಹೋಮ್ ರೆಮಿಡೀಸ್ ಇರ್ಬೋದು. ಸೊ ಈ ಥರ ಇನಿಷಿಯಲ್ ಆಗಿ ಟ್ರೈ ಮಾಡ್ತಿರ್ತಾರೆ. ಸೊ ಅದು ಯಾವಾಗ ಜಾಸ್ತಿ ಆಗುತ್ತೋ ಆ ಸಮಸ್ಯೆ ಆ ಸ್ಟೇಜಿಂದ ನೆಕ್ಸ್ಟ್ ಸ್ಟೇಜ್ಗೆ ಹೋಗುವಂಥದ್ದು. ಸೊ ಆಗ ಸ್ಪಾಂಡಿಲೋಸಿಸ್ ಅಥವಾ ಡಿಸ್ಕ್ ಪ್ರಾಬ್ಲಮ್ ಇರುವಂಥದ್ದನ್ನ ಸೊ ಐಡೆಂಟಿಫೈ ಮಾಡುವಂಥದ್ದು. ಸೊ ಇದಕ್ಕೆ ಹಲವಾರು ಕಾರಣಗಳನ್ನ ನಾವು ನೋಡ್ಬೋದು. ಸೊ ಅದರಲ್ಲೂ ನವಡೇಸ್ ಹೆಚ್ಚಾಗಿ ನೋಡುವಂಥದ್ದಾದರೆ ಡ್ಯೂ ಟು ಒಂದು ಲೈಫ್ ಸ್ಟೈಲ್ ಕೂಡ ಹೌದು. ಸೊ ಯಾವಾಗ ನಮ್ಮ ಜೀವನ ಶೈಲಿ ಚೆನ್ನಾಗಿರೋದಿಲ್ಲ, ಸೊ ಮೋರ್ ಆಫ್ ಒಂದು ಒಬೆಸಿಟಿ ಇರುತ್ತೆ ಅಥವಾ ಸ್ಥೂಲಕಾಯ ಇರುತ್ತೆ. ಸೊ ಅದು ಕೂಡ ಒಂದು ಡಿಸ್ಕ್ ಪ್ರಾಬ್ಲಮ್ ಬರೋದಕ್ಕೆ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು. ಸೊ ಒಬೆಸಿಟಿ ಅಂತ ಹೇಳಿದಾಗ ಸೊ ಯಾವಾಗ ನಮ್ಮ ದೇಹದ ತೂಕ ಸೊಂಟ ಭಾಗದಲ್ಲಿ ಬೀಳುತ್ತೋ ಅಥವಾ ನೀ ಜಾಯಿಂಟ್ ಮೇಲೆ ಬೀಳುತ್ತೋ, ಸೊ ಅರ್ಲಿ ಡಿಜೆನರೇಟಿವ್ ಚೇಂಜಸ್ ಶುರು ಆಗುತ್ತೆ. ಸೊ ಅದು ಕೂಡ ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ಯಾವುದೇ ರೀತಿ ಎಕ್ಸಸೈಸ್ ಇರೋದಿಲ್ಲ ಅಥವಾ ವಾಕಿಂಗ್ ಇರೋದಿಲ್ಲ, ಸೊ ವ್ಯಾಯಾಮ ಆಗಲಿ ಅಥವಾ ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಕಮ್ಮಿ ಇದ್ದಾಗ ಸೊ ಅದು ಕೂಡ ಡಿಸ್ಕ್ ಪ್ರಾಬ್ಲಮ್ ಬರೋದಕ್ಕೆ ಕಾರಣ ಆಗುವಂಥದ್ದು. ಆ್ಯಂಡ್ ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್, ಒಂದು ಒತ್ತಡವಾದ ಜೀವನ ಶೈಲಿ ಏನಿದೆ, ಸೊ ಇದರಿಂದ ತುಂಬ ಸ್ಟ್ರೆಸ್ಸಿಗಾಗಿ ಒಳಗಾಗಿರ್ತಾರೆ ಅಥವಾ ಟೆನ್ಷನಿಗಾಗಿ ಒಳಗಾಗಿರ್ತಾರೆ. ಸೊ ಅದರಿಂದ ಕೂಡ ಈ ಬ್ಯಾಕ್ ಪೇಯ್ನ್ ಅಥವಾ ನೆಕ್ ಪೇಯ್ನ್ ಹೆಚ್ಚಾಗುವಂಥದ್ದು ಇರ್ಬೋದು. ಅಥವಾ ನಾವು ಕೂತ್ಕೊಳ್ಳೋ ಪೋಸ್ಚರ್ ಚೆನ್ನಾಗಿರೋದಿಲ್ಲ, ಸೊ ಒಂದು ನೆಕ್ ಪೇಯ್ನ್ ಬರ್ತಾ ಇದೆ, ಅಥವಾ ಮಲ್ಕೊಳ್ಬೇಕಾದ್ರೆ ಸೊ ಪಿಲ್ಲೋ ಪೊಸಿಷನ್ ಚೆನ್ನಾಗಿರೋದಿಲ್ಲ ಅಥವಾ ಹೈ ಪಿಲ್ಲೋ ಯೂಸ್ ಮಾಡುವಂಥದ್ದು. ಸೊ ಇದರಿಂದ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಥವಾ ಅಕ್ಯೂಟ್ ಸ್ಪಾಂಡಿಲೋಸಿಸ್ ಸಿಂಪ್ಟಮ್ಸ್ ಏನಿದೆ
ಸೊ ಅದು ಬೇಗ ಒಂದು ಕಾಣಿಸ್ತಾ ಇರುತ್ತೆ. ಸೊ ಆ ತಕ್ಷಣಕ್ಕೆ ರಿಲೀಫ್ ಅಂತ ಒಂದು ಮಸಾಜ್ ಮಾಡುವಂಥದ್ದು ಅಥವಾ ಪೇನ್ ಕಿಲ್ಲರ್ಸಿಂದ ಗುಣ ಆದರೂ ಕೂಡ ಸೊ ಅದು ಫರ್ದರ್ ಡಿಜೆನ್ರೇಷನ್ ಆಗ್ತಿದ್ದಾಗ ಸೊ ಒಂದು ಡಿಸ್ಕ್ ಸವೆತಕ್ಕೆ ಒಳಗಾಗುವಂಥದ್ದು ಅಥವಾ ಹರ್ನಿಯೇಷನ್ ಇರ್ಬೋದು, ಪ್ರೊಲ್ಯಾಪ್ಸ್ ಇರ್ಬೋದು, ಇನ್ನು ಸ್ಲಿಪ್ ಡಿಸ್ಕ್ ಇರ್ಬೋದು, ಹಲವಾರು ರೀತಿಯ ಒಂದು ಸಮಸ್ಯೆಗಳನ್ನ ನಾವು ನೋಡ್ಬೋದು. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ. ಚಿಕ್ಕಮಗಳೂರಿಂದ ತ್ರಿವೇಣಿ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಸಮಸ್ಯೆ ಹೇಳ್ಕೊಳ್ಳಿ, ಡಾಕ್ಟರ್ ಇದ್ದಾರೆ. ನಾವು ಈಗ ಸುಮಾರು ಒಂದು ವರ್ಷದಲ್ಲಿ ಶಿವಮೊಗ್ಗ ಆಸ್ಪತ್ರೆ ತೋರಿಸಿದ್ವಿ. ಓಕೆ. ತೋರಿಸಿದಾಗ ನಮ್ಗೆ ಕತ್ತಿಂದ ತಂದಿದ್ದು ಎಕ್ಸ್ರೇ ಎಲ್ಲ ಹೊಡೆದಿದ್ರು. ಎಕ್ಸ್ರೇ ಎಲ್ಲ ಹೊಡೆದಾಗ ನಿಮ್ದು ಕುತ್ತಿಗೆದು ನರ ಎಲ್ಲ ವೀಕ್ ಆಗಿದೆ, ನಿಮ್ದು ಸವೆತ ಆಗಿದೆ, ನಿಮ್ಗೆ ಏನು ಟ್ರೀಟ್ಮೆಂಟ್ ಮಾಡಕ್ ಬರಲ್ಲ, ಬರೀ ಮಾತ್ರೆ ತಗೊಳ್ಳಿ ಅಂತ ಬರ್ಕೊಟ್ಟಿದ್ರು. ಓಕೆ. ಮಾತ್ರೆ ತಗೊಂಡಿದ್ದೆ ನಾನು. ಮಾತ್ರೆ ತಗೊಂಡಾಗ ಸ್ವಲ್ಪ ದಿವಸ ನೋವು ಇರ್ಲಿಲ್ಲ. ಓಕೆ. ಈಗ ಮತ್ತೆ ಈಗೊಂದು ವಾರದ ಕೆಳಗಡೆ ಮತ್ತೆ ಮಾತ್ರೆ ಕಂಟಿನ್ಯೂ ತಗೊಳಕ್ ಹೇಳಿರ್ಲಿಲ್ಲ ಅವರು. ಸ್ವಲ್ಪ ತಗೊಂಡು ಅವಾಗ ಇರ್ಲಿಲ್ಲ. ಮತ್ತೀಗ ನೋವು ಕುತ್ತಿಗೆ ನೋವು ಬರ್ತಾ ಇದೆ. ಓಕೆ. ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್ ಅವರೇ? ಓಕೆ. ಸೊ ಎಷ್ಟು ವಯಸ್ಸು ನಿಮಗೆ? ನಮ್ಗೆ ಈಗಲೂ ಆಲ್ರೆಡಿ 49 50. ಓಕೆ. ಯಾವ ಥರ ಶುರು ಆಯಿತು? ಏನಾದರೂ ಇಂಜುರಿ ಆಗಿತ್ತಾ, ಪೆಟ್ಟಾಗಿತ್ತಾ, ಅಥವಾ ಭಾರ ಏನಾದರೂ ಎತ್ತಿದ್ರಾ? ಇಲ್ಲ ಮೇಡಮ್, ಅವೇನೂ ಮಾಡಿಲ್ಲ ಮೇಡಮ್ ಅವರೇ ನಾನು. ಓಕೆ. ನೋಡಿ 40+ ಏಜ್ ಗ್ರೂಪ್ ಅಂತ ಹೇಳ್ತೀರಾ, ಸ್ವಲ್ಪ ಒಂದು ಸವೆತ ಕೂಡ ಆಗಿರ್ಬೋದು, ಡಿಜೆನರೇಟಿವ್ ಚೇಂಜಸ್. ಸೊ ಕುತ್ತಿಗೆ ಭಾಗದಲ್ಲಿ ಡಿಸ್ಕ್ ಪ್ರಾಬ್ಲಮ್ ಇದ್ದಾಗ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸೊ C1 to C7 ವರ್ಟಿಬ್ರಲ್ ಕಾಲಮ್ ಏನಿದೆ, ಸೊ ಅರ್ಲಿ ಡಿಜೆನರೇಟಿವ್ ಚೇಂಜಸ್ ಆಗಿರ್ಬೋದು. ಸೊ ಅದರ ಜೊತೆಗೆ ಡಿಸ್ಕ್ ಬಲ್ಜ್ ಆಗಿರ್ಬೋದು. ಈಗ ಹೇಳಿದರೆ ನೀವು ಪೇನ್ ಕಿಲ್ಲರ್ಸ್ ಎಲ್ಲ ತೊಗೊಂಡ್ರಿ, ಸೊ ಆ ತಕ್ಷಣಕ್ಕೆ ಸ್ವಲ್ಪ ಕಮ್ಮಿ ಅನಿಸುತ್ತೆ, ಮತ್ತೆ ಬರ್ತಾ ಇದೆ, ನಿಮಗೆ ಆ ನೋವು ಮರುಕಳಿಸ್ತಿದೆ ಅಂತ ಹೇಳಿದಾಗ ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ, ನೀವು ಆಲ್ರೆಡಿ ಎಕ್ಸ್ರೇ ಮಾಡಿಸಿದ್ರೆ ಅಥವಾ MRI ಮಾಡಿಸಿದ್ದೆ ಆದಲ್ಲಿ ಸೊ ಅದನ್ನು ತೊಗೊಂಡು ವಿಸಿಟ್ ಮಾಡಿ ಖಂಡಿತ ನಿಮಗೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ತೇಜಸ್ ಚಿಕ್ಕಮಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ತೇಜಸ್ ಅವರೇ. ಮೇಡಮ್ ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್ ತೇಜಸ್ ಅಂತ ಚಿಕ್ಕಮಗಳೂರಿಂದ ಮಾತಾಡೋದು. ಓಕೆ. ಮೇಡಮ್ ನಾವು 2 ಇಯರ್ ಬ್ಯಾಕ್ ಬೈಕಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಓಕೆ. ಇವಾಗ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ವಿ ಮೇಡಮ್. ಒಂದು ಸ್ವಲ್ಪ 80% ರಿಕವರಿ ಆಗಿತ್ತು. ಓಕೆ. ಮತ್ತೆ ಇವಾಗ ಮೇಡಮ್ ಒಂದು 2 ಮಂತಿಂದ ಒಂದು ಸ್ವಲ್ಪ ಪೇನ್, ಬ್ಯಾಕ್ ಪೇನು, ಮತ್ತೆ 1 ಮಂತಿಂದ ಹೆಡ್ ಎಲ್ಲ ಬ್ಯಾಕ್ ಸೈಡು ತಲೆ ನೋವ್ತಾ ಇದೆ. ಟ್ರೀಟ್ಮೆಂಟ್ ಏನು ಮಾಡೋದು ಅಂತ ಮೇಡಮ್ ಕನ್ಫ್ಯೂಸ್ ಅಲ್ಲಿದೆ ಮೇಡಮ್. ಓಕೆ. ನೋಡಿ, ಹಿಸ್ಟ್ರಿ ಆಫ್ ಇಂಜುರಿ ಇದೆ ಅಥವಾ ಆಕ್ಸಿಡೆಂಟ್ ಆಗಿತ್ತು, ಸೊ ಅದಾದಮೇಲೆ ನಿಮಗೆ ಪೇಯ್ನ್ ಬರ್ತಿದೆ ಅಂತ ಹೇಳಿದಾಗ ಸೊ ಪೋಸ್ಟ್ ಇಂಜುರಿ ಪೇಯ್ನ್ ಅಂತ ಹೇಳ್ತೀವಿ. ಇದಕ್ಕೆ ಕೂಡ ಖಂಡಿತ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ಓಲ್ಡ್ ಇಂಜುರಿ ಪೇಯ್ನ್ ಮತ್ತೆ ಮರುಕಳಿಸಿದಾಗ, ಅದರಲ್ಲೂ ಈ ಚಳಿಗಾಲದಲ್ಲಿ ಮತ್ತಷ್ಟು ಆ ನೋವುಗಳು ಜಾಸ್ತಿ ಆಗೋದನ್ನು ಕೂಡ ನಾವು ನೋಡ್ಬೋದು. ಸೊ ನಿಮಗೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ಈಗ ಕಾರಣ ಏನಂತ ಗೊತ್ತಾಗಿದೆ. ಸೊ ಕಂಪ್ಲೀಟ್ ಒಂದು ಕೇಸ್ ಹಿಸ್ಟ್ರಿ ಆದಮೇಲೆ ಸೊ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಅಥವಾ ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು, ಅಥವಾ ಡಯಟಲ್ಲಿ ಯಾವ ರೀತಿ ಫುಡ್ನ ತೊಗೊಳ್ಬೇಕು, ಸೊ ಇದನ್ನೆಲ್ಲ ಅಡ್ವೈಸ್ ಮಾಡ್ತೀವಿ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ತೇಜಸ್ ಅವರೇ. ದಾವಣಗೆರೆಯಿಂದ ಮಂಜುಳಾ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮ್ಯಾಮ್. ಸಮಸ್ಯೆ ಹೇಳ್ಕೊಳ್ಳಿ. ಹಲೋ ಮೇಡಮ್ ಅವರೇ, ನನಗೆ ಲೆಫ್ಟ್ ಸೈಡ್ ಸ್ವಲ್ಪ ಬ್ಯಾಕ್ ಪೇನ್ ಅಂದ್ರೆ ಸೊಂಟದ ಹತ್ರ ನೋವು ಬರುತ್ತೆ. ಓಕೆ. ಅದಕ್ಕೆ ತೋರ್ಸಿದೀವಿ. ತೋರ್ಸಿದ್ರೆ ಅವರು ಭಾರ ಎತ್ಬೇಡ್ರಿ ಅಂತಂದ್ ಹೇಳಿದ್ರು. ಒಂದು 3-4 ಜನ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಅವರೆಲ್ಲ ಭಾರ ಎತ್ಬೇಡ್ರಿ ಅಂತಾರೆ. ಆಮೇಲೆ ಇದು ಕ್ಯಾಲ್ಸಿಯಂ ಮಾತ್ರೆ ಎಲ್ಲ ಕೊಟ್ಟಿದ್ರು, ಆಮೇಲೆ ನೋವಿನ ಮಾತ್ರೆನೂ ಕೊಟ್ಟಿದ್ರು. ಆದ್ರೆ ಕ್ಯಾಲ್ಸಿಯಂ ಮಾತ್ರೆ ನನ್ ದೇಹಕ್ಕೆ ಇಡಿಸ್ಲಿಲ್ಲ. ನೋವಿನ ಮಾತ್ರೆನೂ ಜಾಸ್ತಿ ನೀವು ತಗೋಬೇಡ್ರಿ ಅಂತ ಫಿಸಿಷಿಯನ್ ಡಾಕ್ಟರ್ ಹೇಳಿದ್ರು. ಓಕೆ. ಹಾಗಾಗಿ ತಗೊಳೋದು ಕಡಿಮೆ ಮಾಡಿದ್ದೆ ನಾನು. ಮತ್ತು ಏನಾದ್ರೂ ಹಿಂಗೆ ನೋವು ಬರ್ತಾನೆ ಇರುತ್ತೆ ಮೇಡಮ್. ಜಾಸ್ತಿ ತಳಗಡೆ ಕೂತ್ಕೊಂಡ್ರೆ ಸಾಕು ನೋವು ಬರುತ್ತೆ. ತಳಗಡೆ ಕೂತ್ಕೊಂಡ್ ಚಪಾತಿ ಊದೋದು, ರೊಟ್ಟಿ ಮಾಡೋದು ಇದೆಲ್ಲ ಮಾಡಿದ್ರೆ ಹಂಗೆ ಪೇನ್ ಸ್ಟಾರ್ಟ್ ಆಗುತ್ತೆ. ಓಕೆ. ನೋಡಿ, ಅದಕ್ಕೆ ಏನ್ ಮಾಡೋದು? ಓಕೆ. ನೀವು ಹೇಳ್ತಿದ್ದೀರಾ ಲೆಫ್ಟ್ ಸೈಡ್ ಪೇಯ್ನ್ ಇದೆ, ಸೊ ಲೆಫ್ಟ್ ಸೈಡ್ ಹಿಪ್ ಜಾಯಿಂಟ್ ಅಥವಾ ಸೊಂಟ ಭಾಗದಲ್ಲಿ ನೋವು ಬರ್ತಿದೆ ಅಂತ.
ಸೊ ಸಯಾಟಿಕಾ ಇರ್ಬೋದು, ಅಂದರೆ ಲೆಫ್ಟ್ ಸೈಡೆಡ್ ಸಯಾಟಿಕಾ ಅಂತ ಹೇಳ್ತೀವಿ. ಸೊ ಯಾವಾಗ ಸಯಾಟಿಕ್ ನರ್ವ್ ಕಂಪ್ರೆಷನ್ ಆಗುತ್ತೋ ಸೊ ಅದರಿಂದ ಈ ಥರ ರೇಡಿಯೇಟಿಂಗ್ ಪೈನ್ ಬರ್ಬೋದು, ನಿಮಗೆ ಸೊಂಟ ಭಾಗದಿಂದ ಕಾಲುವರೆಗೂ ಹೋಗ್ಬೋದು. ಸೊ ಸಮ್ಟೈಮ್ಸ್ ಪೇಯ್ನ್ ಜೊತೆಗೆ ನಮ್ನೆಸ್ ಅಂದರೆ ಮರಗಟ್ಟದಂಗೆ ಆಗುವಂಥದ್ದು, ಅಥವಾ ಸಡನ್ ಆಗಿ ಟಿಂಗ್ಲಿಂಗ್ ಸೆನ್ಸೇಷನ್ ಅಥವಾ ಎಲೆಕ್ಟ್ರಿಕ್ ಶಾಕ್ ಲೈಕ್ ಪೇಯ್ನ್, ಸೊ ಈ ಥರ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು ಇರುತ್ತೆ. ಆ್ಯಂಡ್ ಆಲ್ರೆಡಿ ಮೆಡಿಕೇಷನ್ಸ್ ತೊಗೊಂಡಿದ್ದೀರಾ, ಸೊ ಆಗಾಗ ಒಂದು ಪೇಯ್ನ್ ಕಿಲ್ಲರ್ಸ್ ಇರ್ಬೋದು ಅಥವಾ ಕ್ಯಾಲ್ಶಿಯಂ ಮಾತ್ರೆ ನಿಮಗೆ ಸೆಟ್ ಆಗಿಲ್ಲ, ಸೊ ಇದನ್ನೆಲ್ಲ ಹೇಳ್ತಿರೋದ್ರಿಂದ ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇದೆ ಅಮ್ಮ. ಸೊ ಫರ್ದರ್ ಒಂದು ಡಿಜೆನ್ರೇಷನ್ ಆಫ್ ದಿ ವರ್ಟಿಬ್ರಾಸ್ ಪ್ರಿವೆಂಟ್ ಮಾಡೋದಕ್ಕೆ ಆ ಮೆಡಿಸಿನ್ಸ್ನ ಕೊಡುವಂಥದ್ದು. ಆ್ಯಂಡ್ ಆಲ್ರೆಡಿ ಸಯಾಟಿಕ್ ನರ್ವ್ ಕಂಪ್ರೆಷನಿಂದ ಏನು ನೋವು ಬರ್ತಿದೆ, ಸೊ ಇದಕ್ಕೆ ಎಕ್ಸಸೈಸ್ ಇರ್ಬೋದು, ಅದ್ರ ಜೊತೆಗೆ ಆ ಟ್ರೀಟ್ಮೆಂಟ್ ಇರ್ಬೋದು, ಎಷ್ಟು ದಿವಸಗಳ ಕಾಲ ಬೇಕಾಗುವಂಥದ್ದು. ಸೊ ಇದನ್ನೆಲ್ಲ ನೀವು ಒಂದು ಸರಿ ರಿಪೋರ್ಟ್ಸ್ ತೊಗೊಂಡು ಕ್ಲಿನಿಕ್ಕಲ್ಲಿ ಬಂದಾಗ ಖಂಡಿತ ನಿಮಗೆ ಕೌನ್ಸಿಲಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಟೈಪ್ಸ್ ಆಫ್ ಡಿಸ್ಕ್ ಪ್ರಾಬ್ಲಮ್ ಬಗ್ಗೆ ಹೇಳೋದಾದರೆ? ಸೊ ಇನ್ನು ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳಿದಾಗ ಸೊ ಹಲವಾರು ಡಿಸ್ಕ್ ಸಮಸ್ಯೆನ ನಾವು ನೋಡ್ತೀವಿ. ಡಿಸ್ಕ್ ಪ್ರೊಲ್ಯಾಪ್ಸ್ನ ನೋಡ್ಬೋದು, ಸ್ಲಿಪ್ ಡಿಸ್ಕ್ನ ನೋಡ್ಬೋದು, ಡಿಜೆನ್ರೇಟಿವ್ ಡಿಸ್ಕ್ ಡಿಸೀಸ್ ಅಂತ ಹೇಳ್ತೀವಿ, ಸೊ ಅಥವಾ ಸಯಾಟಿಕಾ ಪ್ರಾಬ್ಲಮ್ ಇರ್ಬೋದು. ಸೊ ಇನ್ನು IVDP ಅಂತ ಹೇಳ್ತೀವಿ, ಅಂದರೆ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸು, ಎಲ್ಲ ಸಮಸ್ಯೆಗಳನ್ನ ನಾವು ನೋಡುವಂಥದ್ದು. ಸೊ ಇನ್ನು ಡಿವೈಡ್ ಅಂತ ಮಾಡೋದಾದರೆ ಈಗ ಕುತ್ತಿಗೆ ಭಾಗದಲ್ಲಿ ಕೆಲವರಿಗೆ ಸಮಸ್ಯೆ ಇರುತ್ತೆ, ಸೊ ಅದನ್ನು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸೊ C1 to C7 ವರ್ಟಿಬ್ರಾಸ್ ಏನಿರುತ್ತೆ, ಸೊ ಇದರಲ್ಲಿ ಒಂದು ಡಿಜೆನ್ರೇಟಿವ್ ಚೇಂಜಸ್ ಆಗಿರುವಂಥದ್ದು ಅಥವಾ ನರ್ವ್ ಎಫೆಕ್ಷನ್ ಆಗಿದ್ದಾಗ ಸೊ ಅವ್ರಿಗೆ ಯೂಶ್ವಲಿ ಕುತ್ತಿಗೆ ಪೇಯ್ನ್ ಬರ್ತಾ ಇರುತ್ತೆ. ಸೊ ಆಗಾಗ ಬರ್ತಿರುವಂಥದ್ದು ಅಥವಾ ಕಂಟಿನ್ಯೂ ಆ ಪೇಯ್ನ್ ಇದ್ದೇ ಇರುತ್ತೆ. ಇವನ್ ಸ್ವಲ್ಪ ವೆಯ್ಟ್ ಲಿಫ್ಟ್ ಮಾಡುವಂಥದ್ದು ಇರ್ಬೋದು, ಅಥವಾ ಸ್ವಲ್ಪ ಭಾರ ಎತ್ತಿದ್ರು ಅಥವಾ ಇವನ್ ಕೂಮ್ ಮಾಡಿದ್ರು ಕೂಡ ಸೊ ಆ ಕೈನಲ್ಲಿ ಅವ್ರಿಗೆ ಕೆಲಸ ಮಾಡೋಕ್ಕಾಗ್ತಿರೋದಿಲ್ಲ. ಸೊ ಕುತ್ತಿಗೆಯಿಂದ ಹಿಡಿದು ಅವ್ರಿಗೆ 2 ಶೋಲ್ಡರ್ ಭಾಗಕ್ಕೆ ರೇಡಿಯೇಷನ್ ಆಗ್ಬೋದು. ಸೊ 2 ಭುಜಗಳಿಗೆ ನೋವು ಬಂದಾಗ ಸೊ ಸಮ್ಟೈಮ್ಸ್ 2 ಕೈಗೆ ಅಥವಾ ಕೈ ಬೆರಳಲ್ಲಿ ಕೂಡ ಪೇಯ್ನ್ ಜೊತೆ ನಮ್ನೆಸ್ ಆಗುವಂಥದ್ದಿರ್ಬೋದು ಅಥವಾ ವೀಕ್ನೆಸ್ ಆಗುವಂಥದ್ದಿರ್ಬೋದು. ಸೊ ಲೇಟೆಸ್ಟ್ ಸ್ಟೇಜಸಲ್ಲಿ ಪ್ಯಾರಾಲಿಸಿಸ್ ಲೈಕ್ ಸಿಂಪ್ಟಮ್ಸ್ ಅಂದರೆ ಸ್ವಾಧೀನ ಇಲ್ದಂಗೆ ಆಗುವಂಥದ್ದು. ಸೊ ಈ ಥರ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದಿ ಡಿಸ್ಕ್ ಡಿಜೆನ್ರೇಷನ್ ಇರ್ಬೋದು ಅಥವಾ ಡಿಸ್ಕ್ ಬಲ್ಜ್ ಇರ್ಬೋದು, ಜಾಗ ಬಿಟ್ಟು ಹೊರಗಡೆ ಬಂದಿರುವಂಥದ್ದು. ಸೊ ಸಮ್ಟೈಮ್ಸ್ ಆ ಜೆಲ್ ಲೈಕ್ ಸಬ್ಸ್ಟೆನ್ಸ್ ಏನಿರುತ್ತೆ ಸೊ ನೆಕ್ಸ್ಟ್ ಸ್ಟೇಜಿಗೆ ಹೋದಾಗ ಸೊ ಹೊರಗಡೆ ಬರುವಂಥದ್ದು, ಇದನ್ನು ನಾವು ಡಿಸ್ಕ್ ಹರ್ನಿಯೇಷನ್ ಅಂತ ಹೇಳ್ತೀವಿ. ಸೊ ಈ ಸಮಸ್ಯೆನ ಕೂಡ ನಾವು ನೋಡ್ಬೋದು. ಸೊ ಯಾವಾಗ ಈ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಹೆಚ್ಚಾಗ್ತಾ ಹೋಗುತ್ತೋ, ಅದರಲ್ಲೂ ಅವರು ಡಯಾಬಿಟಿಸ್ ಇದ್ದಾರೆ ಅಥವಾ ಹೈಪರ್ ಟೆನ್ಷನ್ ಇದ್ದಾರೆ ಅಂತ ಹೇಳಿದಾಗ ಸೊ ಫ್ರೋಝನ್ ಶೋಲ್ಡರ್ನ ನೋಡ್ಬೋದು, ಕ್ವೈಟ್ ಕಾಮನ್ ಬಿಕಾಸ್ ಆಫ್ ದಿ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಅಥವಾ ಅರ್ಲಿ ಡಿಜೆನ್ರೇಟಿವ್ ಚೇಂಜಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು. ಸೊ ಅವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಯಾವ ಕಾರಣದಿಂದ ಬಂದಿದೆ ಅಂತ ಹೇಳಿ ಸೊ ರೂಲ್ ಔಟ್ ಮಾಡೋದಕ್ಕೆ ಮೋರ್ ಆಫ್ ಒಂದು ಇನಿಷಿಯಲ್ ಆಗಿ ಎಕ್ಸ್ರೇ ಮಾಡಿಸುವಂಥದ್ದು ಇರ್ಬೋದು. ಸೊ ಅದರಲ್ಲಿ ಚೇಂಜಸ್ ಏನಾದರೂ ಇದೆಯಾ, ಸೊ ಆಗಲೇ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಆದಲ್ಲಿ ಸೊ ಫರ್ದರ್ ಒಂದು ಚೇಂಜಸ್ನ ಕೂಡ ಅವಾಯ್ಡ್ ಮಾಡುವಂಥದ್ದು. ಇದನ್ನು ನಾವು ಸರ್ವೈಕಲ್ ಸ್ಪಾಂಡಿಲೋಸಿಸ್ ನೋಡ್ತೀವಿ ಅಥವಾ ಕುತ್ತಿಗೆ ನೋವಲ್ಲಿ. ಇದು ಮೇ ಬಿ ಅಕ್ಯೂಟ್ ಸ್ಪಾಂಡಿಲೋಸಿಸ್ ಅಥವಾ ಕ್ರಾನಿಕ್, ಅಂದರೆ ಇಯರ್ಸ್ ಟುಗೆದರಿಂದ ಅವರು ಸಫರ್ ಆಗ್ತಿರ್ತಾರೆ. ಹಿಸ್ಟ್ರಿ ಕೇಳಿದಾಗ ಮೋರ್ ದೆನ್ 5 years 6 yearsಯಿಂದ ಕೂಡ ಇರ್ಬೋದು, ಅಥವಾ ಇಂಜುರಿ ಇರ್ಬೋದು ಪ್ರೀವಿಯಸ್ ಹಿಸ್ಟ್ರಿ. ಸೊ ಆಗಾಗ ನೋವು ಬರ್ತಿದೆ. ಸೊ ಇದೆಲ್ಲ ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದಮೇಲೆ ಗೊತ್ತಾಗುವಂಥದ್ದು. ಇದನ್ನು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಲಂಬಾರ್ ರೀಜನಿಗೆ ಬರುತ್ತೋ ಅಥವಾ ಸೊಂಟ ಭಾಗದಲ್ಲಿ ಬರುತ್ತೋ ಆಗ ನಾವು ಲಂಬಾರ್ ಸ್ಪಾಂಡಿಲೋಸಿಸ್, ಸೊ ಸೊಂಟ ನೋವನ್ನು ನೋಡ್ಬೋದು. ಸೊ L1 to L5 ವರ್ಟಿಬ್ರಾಸ್ ಏನಿದೆ ಸೊ ಅದು ಅಫೆಕ್ಷನ್ ಆಗಿರುತ್ತೆ. ಸೊ ಅಲಾಂಗ್ ವಿತ್ ದಟ್ ಟೈಲ್ ಬೋನ್ ಅಥವಾ ಸ್ಯಾಕ್ರಲ್ ವರ್ಟಿಬ್ರಾ ಏನಿದೆ ಸೊ ಅದರಲ್ಲೂ ಡಿಜೆನ್ರೇಟಿವ್ ಚೇಂಜಸ್ ಇರ್ಬೋದು, ಅಥವಾ ಇನಿಷಿಯಲ್ ಆಗಿ ಡಿಸ್ಕ್ ಬಲ್ಜ್ ಅಥವಾ ಡಿಜೆನ್ರೇಟಿವ್ ಡಿಸೀಸ್ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಇನ್ಫೆಕ್ಷನ್ ಕೂಡ ಆಗಿರುತ್ತೆ, ಡಿಸ್ಕೈಟಿಸ್ ಅಂತ ಹೇಳ್ತೀವಿ ಅಥವಾ ಸ್ಪಾಂಡಿಲೈಟಿಸ್ ಅಂತ ಹೇಳ್ಬೋದು. ಸೊ ಅವರಿಗೆ ಉರಿ ಊತ ಕಾಣಿಸ್ಕೊಳ್ಳುವಂಥದ್ದು, ಸೊ ಆ ಜಾಗದಲ್ಲಿ ಸೊ ಮುಟ್ಟಿದ್ರೆ ಬಿಸಿ ಅನುಭವ ಆಗುವಂಥದ್ದು. ಸೊ ಈ ಥರ ಎಲ್ಲ ಸಿಂಪ್ಟಮ್ಸ್ನ ನಾವು ಕೂಡ ಸ್ಪಾಂಡಿಲೈಟಿಸ್ ಇದ್ದಾಗ ನೋಡುವಂಥದ್ದು. ಓಕೆ ಡಾಕ್ಟರ್, ಮತ್ತಷ್ಟು ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಡಾಕ್ಟರ್, ನಾವು ಡಿಸ್ಕ್ ಪ್ರಾಬ್ಲಮ್ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಮಾನ್ಯ ನೋವಿಗೂ ಈ ನೋವಿಗೂ ಇರುವಂತಹ ವ್ಯತ್ಯಾಸ ಏನು, ಡಿಸ್ಕ್ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗೋದು ಹೇಗೆ? ಸೊ ಇನ್ನು ಡಿಸ್ಕ್ ಪ್ರಾಬ್ಲಮ್ ಅಥವಾ ನಾರ್ಮಲ್ ಆಗಿ ಈಗ ಬ್ಯಾಕ್ ಪೇಯ್ನ್ ಅಥವಾ ನೆಕ್ ಪೇಯ್ನ್ ಡ್ಯೂ ಟು ಸಮ್ ಸ್ಟ್ರೈನ್ ಆಗಿ ಕೂಡ ಬರುವಂಥದ್ದು. ಸೊ ಈಗ ಟ್ರಾವೆಲಿಂಗ್ ಮಾಡಿರ್ತಾರೆ ಅಥವಾ ತುಂಬ ಭಾರವಾದ ವಸ್ತುವನ್ನು ಎತ್ತಿರುವಂಥದ್ದು ಅಥವಾ ತುಂಬ ಎಕ್ಸರ್ಷನ್ ವರ್ಕ್ ಇರುತ್ತೆ. ಸೊ ಅವರಲ್ಲೂ ಕೂಡ ಪೇಯ್ನ್ ಕ್ವೈಟ್ ಕಾಮನ್ ಆಗಿ ಕಾಣಿಸ್ಬೋದು. ಸೊ ಅದು ತನಗೆ ತಾನೇ ಕಮ್ಮಿ ಆಗ್ತಾ ಹೋಗುತ್ತೆ, ಸ್ವಲ್ಪ ರೆಸ್ಟ್ ಮಾಡಿದಾಗ ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಡಿಸ್ಕ್ ಪ್ರಾಬ್ಲಮ್ ಹಾಗಾಗೋದಿಲ್ಲ. ಸೊ ಕಂಟಿನ್ಯೂ ಅವ್ರಿಗೆ ಪೇಯ್ನ್ ಇದ್ದೇ ಇರುತ್ತೆ. ಸೊ ನೆಕ್ ಪೇಯ್ನ್ ಇರ್ಬೋದು, ಬ್ಯಾಕ್ ಪೇಯ್ನ್ ಇರ್ಬೋದು. ಸೊ ಅದರಲ್ಲೂ ಸ್ವಲ್ಪ ವೆಯ್ಟ್ ಲಿಫ್ಟಿಂಗ್ ಆಯಿತು ಅಥವಾ ಎಕ್ಸರ್ಷನಲ್ ವರ್ಕ್ ಆಯ್ತು ಅಂತ ಹೇಳಿದಾಗ ಸೊ ಅವ್ರಿಗೆ ಪೇಯ್ನ್ ಕಂಟ್ರೋಲ್ ಆಗೋದಿಲ್ಲ. ಸೊ ಐದರ್ ಅವರು ಪೇಯ್ನ್ ಕಿಲ್ಲರ್ಸ್ನ ತೊಗೊಳ್ಬೇಕು ಅಥವಾ
ಸೊ ಮಸಾಜ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು. ಅದರಿಂದ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿದ್ರು ಕೂಡ ಸೊ ಕಂಟಿನ್ಯೂ ಇರುತ್ತೆ ಆ ಪೇಯ್ನ್ ಮೋರ್ ದೆನ್ ಒಂದು 3 ವೀಕ್ಸಿಂದ ಇರ್ಬೋದು, 3 ಮಂತ್ಸಿಂದ ಇರ್ಬೋದು, ಹಾಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆ ನೋವು ಜೊತೆಗೆ ಸೊ ಸಮ್ಟೈಮ್ಸ್ ಅದು ಡಿಸ್ಕ್ ಪ್ರಾಬ್ಲಮ್ ಹೆಚ್ಚಾಗಿದ್ದಾದಲ್ಲಿ ಸೊ ಅವ್ರಿಗೆ ನಮ್ನೆಸ್ ಬರುವಂಥದ್ದು, ಅಂದರೆ ಎಲೆಕ್ಟ್ರಿಕ್ ಶಾಕ್ ಲೈಕ್ ಪೇನ್ ಅಥವಾ ಟಿಂಗ್ಲಿಂಗ್ ಸೆನ್ಸೇಷನ್ ಆಗುವಂಥದ್ದು ಇರ್ಬೋದು. ಸೊ ರೇಡಿಯೇಷನ್ ಟೈಪ್ ಆಫ್ ಪೇನ್ ಅಂತ ಹೇಳ್ತೀವಿ. ಇದನ್ನು ನಾವು ಸರ್ವೈಕಲ್ ಸ್ಪಾಂಡಿಲೋಸಿಸಲ್ಲಿ ಕೂಡ ನೋಡ್ಬೋದು, ಸರ್ವೈಕಲ್ ರೆಡಿಕ್ಯುಲೋಪತಿ ಅಂತ ಹೇಳ್ತೀವಿ. ಸೊ ಯಾವಾಗ ಸಯಾಟಿಕ್ ನರ್ವ್ ಕಂಪ್ರೆಷನ್ ಜಾಸ್ತಿ ಆಗುತ್ತೋ ಅಥವಾ ಕೆನಾಲ್ ಸ್ಟಿನೋಸಿಸ್ ಆಗುತ್ತೋ, ಆ ನ್ಯಾರೋಯಿಂಗ್ ಆಫ್ ದಿ ನರ್ವ್ ಅಥವಾ ಪ್ಯಾಸೇಜ್ಗೆ ಸಮಸ್ಯೆ ಆಗುವಂಥದ್ದು. ಸೊ ಆಗ ನರ್ವ್ ಪ್ರಾಬ್ಲಮ್ಸ್ ಮತ್ತಷ್ಟು ಜಾಸ್ತಿ ಆಗುವಂಥದ್ದು. ಇನ್ನು ಫಿಂಗರಲ್ಲಿ ಸೆನ್ಸೇಷನ್ ಇರುತ್ತೆ ಅಥವಾ ಜೋಮ್ ಬರುವಂಥದ್ದು ಇರ್ಬೋದು. ಸ್ವಲ್ಪ ಬೇಕಾಗುತ್ತೆ ಅದು ಕಮ್ಮಿ ಆಗೋದಕ್ಕೆ. ಸೊ ಇನ್ನು ಕೆಲವ್ರಿಗೆ ಈವನ್ ಪೇಯ್ನ್ ಕಿಲ್ಲರ್ಸ್ ತೊಗೊಂಡ್ರು ಅಥವಾ ಮಸಾಜ್ ಮಾಡಿದರೂ ಕೂಡ ಕಮ್ಮಿ ಆಗ್ತಿರೋದಿಲ್ಲ. ಸೊ ಅದರಿಂದ ಕಾಂಪ್ಲಿಕೇಶನ್ಸ್ನ ಕೂಡ ನಾವು ನೋಡ್ಬೋದು. ಈಗ ಸರ್ವೈಕಲ್ ಸ್ಪಾಂಡಿಲೋಸಿಸಿಂದ ಸೊ ಲೇಟೆಸ್ಟ್ ಸ್ಟೇಜಸ್ಗೆ ಅವ್ರಿಗೆ ಒಂದು ಕೈ ಸ್ವಾಧೀನ ಇಲ್ಲದೆ ಇರೋ ಥರ ಆಗುವಂಥದ್ದು. ಸೊ ಈ ಥರ ಸಿಮ್ಟಮ್ಸ್ ಸಡನ್ನಾಗಿ ಕೂಡ ಅವ್ರಿಗೆ ಬರ್ಬೋದು. ಸಮ್ಟೈಮ್ಸ್ ಇಟ್ ಇಸ್ ಸರ್ಜಿಕಲ್ ಎಮರ್ಜೆನ್ಸಿ ಕೂಡ ಹೌದು. ಸೊ ಇನ್ನು ಕೆಲವ್ರಿಗೆ ಈ ಸಮಸ್ಯೆ ಒಂದು ಮೋರ್ ದೆನ್ 10 to 15 ಇಯರ್ಸಿಂದ ಇರುತ್ತೆ. ಸೊ ಆಗಾಗ ಬಿಟ್ಟು ಬರ್ತಿದೆ, ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ, ಎಗೇನ್ ಸ್ವಲ್ಪ ಚಳಿಗಾಲ ಬಂದಲ್ಲಿ ಜಾಸ್ತಿ ಆಗುವಂಥದ್ದು ಅಥವಾ ಅವರು ಕೆಲಸ ಜಾಸ್ತಿ ಆದಾಗ, ಎಕ್ಸರ್ಷನ್ ಆದಾಗ ಜಾಸ್ತಿ ಆಗೋದಂತ ಕೂಡ ನೋಡ್ಬೋದು. ಸೊ ಇನ್ನು ಲಂಬಾರ್ ಸ್ಪಾಂಡಿಲೋಸಿಸಲ್ಲಿ ಕೂಡ ಸೊ ಅವ್ರಿಗೆ ಸೊಂಟ ನೋವು ಬರ್ತಾ ಇರುತ್ತೆ, ಐದರ್ ಅಪ್ಪರ್ ಬ್ಯಾಕ್ ಅಥವಾ ಲೋಯರ್ ಬ್ಯಾಕ್ ಪೇಯ್ನ್ ಬರುವಂಥದ್ದು. ಸೊ ಅದರಿಂದ 2 ಕಾಲಿಗೆ ಪೇಯ್ನ್ ಜಾಸ್ತಿ ಆಗುವಂಥದ್ದು ಇರ್ಬೋದು, ಕಾಲು ಬೆರಳುಗಳಲ್ಲಿ ಪೇಯ್ನ್ ಬರುವಂಥದ್ದು ಇರ್ಬೋದು, ಅಥವಾ ಸಯಾಟಿಕ್ ನರ್ವ್ ಕಂಪ್ರೆಷನಿಂದಾಗಿ ಸೊ ಇದರ ಅವ್ರಿಗೆ ರೈಟ್ ಸೈಡ್ ಆಫ್ ದಿ ಲೆಗ್ಗಲ್ಲಿ ಅಥವಾ ಲೆಫ್ಟ್ ಸೈಡ್ ಆಫ್ ದಿ ಲೆಗ್ಗಲ್ಲಿ ಪೇಯ್ನ್ ಜಾಸ್ತಿ ಆಗುವಂಥದ್ದು, ನಮ್ನೆಸ್ ಜಾಸ್ತಿ ಆಗುವಂಥದ್ದು, ಇನ್ನು ಟಿಂಗ್ಲಿಂಗ್ ಸೆನ್ಸೇಷನ್ ಅಥವಾ ನೀಡಲ್ ಪ್ರಿಕ್ಕಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ. ಸೊ ಸಮ್ಟೈಮ್ಸ್ ನರ್ವ್ ಕಂಪ್ರೆಷನ್ ಜಾಸ್ತಿ ಆದಾಗ ಸೊ ಬರ್ನಿಂಗ್ ಅಥವಾ ಉರಿ ಆಗುವಂಥದ್ದು ಇರ್ಬೋದು. ಸೊ ಕೆಲವ್ರಿಗೆ ಅದರಿಂದ ಹಲವಾರು ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ತಾ ಇರ್ತಾರೆ. ಸೊ ಆ ತಕ್ಷಣಕ್ಕೆ ಕಮ್ಮಿ ಆಗುತ್ತೆ, ಬಟ್ ಆ ಕಂಟಿನ್ಯೂ ಏಕಿಂಗ್ ಟೈಪ್ ಆಫ್ ಪೇನ್ ಏನಿದೆ ತುಂಬ ಸಿವಿಯಾರಿಟಿ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಕುಂದಾಪುರದಿಂದ ವಿಶ್ವರಾಜ್ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ. ಹಲೋ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್ ಇವಾಗಲೇ ಕೇಳ್ಕೊಂಡಿದ್ದೀವಿ, ಲಂಬರ್ ಸ್ಪಾಂಡಿಲೋಸಿಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಕ್ಚುಲಿ ನನಗೆ ಲೋವರ್ ಬ್ಯಾಕ್ ಪೇನ್ ಇದೆ. ಓಕೆ. MRI ಸ್ಕ್ಯಾನ್ ಮಾಡಿದಾಗ C4, C5 ಮತ್ತೆ ಕೆಳಗಡೆ ನೀವು ಲಂಬರ್ ಸ್ಪೈನ್ ಇದೆಯಲ್ಲ ಆ ರೀಜನ್ ಅಲ್ಲಿ 2 ರಿಂದ 3 ಕಡೆ ಡಿಸ್ಕ್ ಬಲ್ಜ್ ಇದೆ ಅಂತ MRI ಅಲ್ಲಿ ಬಂದಿದೆ, ಮೈಲ್ಡ್ ಡಿಸ್ಕ್ ಬಲ್ಜ್ ಅಂತ. ಓಕೆ. ಮೋಸ್ಟ್ ಆಫ್ ದ ಟೈಮ್ ನನಗೆ ಅಂದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಜಾಸ್ತಿ ಎಕ್ಸರ್ಸೈಸ್ ಬಗ್ಗೆ ಗೊತ್ತಿರಲ್ಲ. ನಾವೇನ್ ಮಾಡ್ತೀವಿ, ಏನ್ ಮಾಡಬಾರ್ದು ಅದನ್ನ ನಾವು ಮಾಡ್ತೀವಿ. ಸೊ ಮೇಡಮ್ ಅದ್ರ ಬಗ್ಗೆ ನಮ್ಗೆ ಮತ್ತೆ ಯಾವ ತರ ನಿಮ್ಮ ಹೋಮಿಯೋಪತಿಯಲ್ಲಿ ಲಾಸ್ಟ್ ಕುಂದಾಪುರದಲ್ಲಿ ಒಬ್ಬರನ್ನ ಮೀಟ್ ಆಗಿದ್ದು, ಉತ್ತಮ್ ಕುಮಾರ್ ಅಂತೇಳಿ. ಓಕೆ. ಅವರು ಸಯಾಟಿಕ್ ಪೇನ್ ಇರ್ಬೋದು ಅಂತ ಹೇಳಿದ್ರು. ಬಟ್ ನಾ ಸ್ಟ್ರೈಟ್ ಆಗಿ ಈಗ MRI ಮಾಡಿದ್ದೀನಿ ಮೊನ್ನೆ ಅಷ್ಟೇ, ಇನ್ನು ಹೋಗಿಲ್ಲ ಅವ್ರ ಹತ್ರ ಹೋಗ್ಬಿಟ್ಟು. ಓಕೆ. ಸೊ MRI ಈಗ ಡಿಸ್ಕ್ ಬಲ್ಜ್ ಇದೆ ಅಂತ ಇರುವಂತದ್ದಾ? C4, C5 ಅಲ್ಲಿ ಮತ್ತೆ ಕೆಳಗಡೆ C5, C6, C7 ಹಾಗೆ ಡೌನ್ ಲಂಬರ್ ರೀಜನ್ ಅಲ್ಲಿ. ನನಗೆ ಏನು ಸಿಂಪ್ಟಮ್ಸ್ ಅಂದ್ರೆ ನಂಗೆ ಮಾರ್ನಿಂಗ್ ಹೇಳುವಾಗ ಹೀಲ್ ಅಲ್ಲಿ ಪೇನ್ ಬರ್ತದೆ, ಸ್ವಲ್ಪ ನಡೆದ ಮೇಲೆ ಸರಿ ಆಗ್ತದೆ. ಓಕೆ. ಮತ್ತೆ ಸಿವಿಯರ್ ಲೋವರ್ ಬ್ಯಾಕ್ ಪೇನ್ ಇದೆ ನನಗೆ. ಮತ್ತೆ ಆಲ್ರೆಡಿ ನನಗೆ ಒಂದ್ಸರಿ ಅಪ್ಪರ್ ಸರ್ವಿಕಲ್ ಕಾರ್ಡ್ ಸರ್ಜರಿ ಕೂಡ ಆಗಿದೆ, ACM ಅಂತ, ಅರ್ನಾಲ್ಡ್ ಸೇರಿ ಮಾಲ್ಫಾರ್ಮೇಷನ್ ಟೈಪ್. ಓಕೆ. ಇವಾಗ ಅಂದ್ರೆ ನನಗೆ ಬೆಡ್ ರೆಸ್ಟ್ ಅಲ್ಲಿ ಇದ್ದೀನಿ, ಬೆಲ್ಟ್ ಎಲ್ಲ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಮೇಡಮ್ ವಾಟ್ ಟು ಡೂ, ನಂಗೆ ಏನ್ ಮಾಡ್ಬೇಕು ಮಾಡಬಾರ್ದು ಅದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಓಕೆ. ನೋಡಿ, ಈಗ ಡಿಸ್ಕ್ ಬಲ್ಜ್ ಇದೆ, ಅದರಲ್ಲೂ ಪ್ರೀವಿಯಸ್ ಆಗಿ ಒಂದ್ಸರಿ ಆಪ್ರೇಟ್ ಆಗಿದೆ ಅಂತ ಹೇಳ್ತಿದ್ದೀರಾ. ಸೊ ಯಾವ ಕಾರಣದಿಂದ ಆಗಿದೆ, ಅದು ಕಂಪ್ಲೀಟ್ ಒಂದು ಕೇಸ್ ಹಿಸ್ಟ್ರಿ ನೋಡಬೇಕಾಗತ್ತೆ. ಇದರ ಫ್ಯಾಮಿಲಿ ಹಿಸ್ಟ್ರಿಯಿಂದ ಇರುವಂಥದ್ದು ಅಥವಾ ನಿಮಗೆ ಇಂಜುರಿ ಆಗಿ ಬರುವಂಥದ್ದು, ಅಥವಾ ನೀವೇ ಹೇಳಿದ್ರೆ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೀರಾ. ಸೊ ಕೆಲವರು ಸೊ ಅವರೇ ಎಕ್ಸಸೈಸ್ ಮಾಡ್ಕೊಳ್ತಾರೆ, ಸೊ ವಿತೌಟ್ ಎನಿ ಒಂದು ಸಜೆಷನ್ಸ್ ಇಲ್ದೇ ತುಂಬ ಒಂದು ಸಿವಿಯರ್ ಆಗಿ ಮಾಡಿದ್ರು, ಅಥವಾ ನಿಮ್ಮ ದೇಹಕ್ಕೆ ಸೊ ಅದು ಸೆಟ್ ಆಗ್ತಿಲ್ಲ ಅಥವಾ ಬೇರೆ ಪ್ರಾಬ್ಲಮಿಂದ ಸಫರ್ ಆಗ್ತಿದ್ದಾರೆ. ಈಗ ಡಿಸ್ಕ್ ಡಿಜೆನ್ರೇಷನ್ ಇದ್ದಾಗ ಸೊ ನೀವು ಎಕ್ಸಸೈಸ್ ಮಾಡಿದ್ದೆ ಅದಲ್ಲಿ ವಿಗರಸ್ ಆಗಿ ಅದು ಮತ್ತಷ್ಟು ಜಾಸ್ತಿ ಆಗೋದನ್ನು ನೋಡ್ಬೋದು. ಸೊ ಅದಕ್ಕೆ ರೆಸ್ಟ್ ಬೇಕಾ ಅಥವಾ ಯಾವ ಥರ ಟ್ರೀಟ್ಮೆಂಟ್ ಇದೆ, ಸೊ ಇದೆಲ್ಲ ಒಂದು ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ ತಿಳಿಸ್ಕೊಡಲಾಗುತ್ತೆ. ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಪರ್ಟಿಕ್ಯುಲರ್ ಆಗಿ ಯಾವ ಎಕ್ಸಸೈಸ್ ಮಾಡಬೇಕು ಅಥವಾ ಫಿಸಿಯೋಥೆರಪಿ ಏನಾದರೂ ಬೇಕಾಗುವಂಥದ್ದು, ಸೊ ಇದೆಲ್ಲ ಅಡ್ವೈಸ್ ಮಾಡಲಾಗುತ್ತೆ. ಒಂದ್ಸರಿ ನೀವು MRI ರಿಪೋರ್ಟ್ಸ್ ಏನು ಮಾಡಿಸಿದ್ದೀರಾ ಸೊ ಅದನ್ನು ತೊಗೊಂಡು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಸೊ ತದನಂತರ ಹೋಮಿಯೋಪತಿನಲ್ಲಿ ನಿಮಗೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ
ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಫಸ್ಟು ಕಾರಣವನ್ನು ನೋಡಬೇಕಾಗತ್ತೆ. ಸೊ ಯಾವ ಕಾರಣದಿಂದ ಅವ್ರಿಗೆ ಈ ಪ್ರಾಬ್ಲಮ್ ಬಂದಿದೆ, ಸೊ ಡಿಸ್ಕ್ ಬಲ್ಜ್ ಇದೆಯಾ ಅಥವಾ ಡಿಸ್ಕ್ ಹರ್ನಿಯೇಷನ್ ಇರುವಂಥದ್ದು ಅಥವಾ ಸಯಾಟಿಕ್ ಪ್ರಾಬ್ಲಮ್ ಇರುವಂಥದ್ದು. ಸೊ ಸಮ್ಟೈಮ್ಸ್ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಆಂಕಲೈಸಿಂಗ್ ಸ್ಪಾಂಡಿಲೋಟಿಸ್ ಇರುತ್ತೆ. ಸೊ ಅಂಥವ್ರಿಗೆ ಜೆನೆಟಿಕ್ ಆಗಿ ಪ್ರಾಬ್ಲಮ್ ಬಂದಿರುವಂಥದ್ದು ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸ್ಪಾಂಡಿಲೈಸಿಸ್ ಇದೆಯಾ ಅಥವಾ ರಿಪೀಟೆಡ್ ಸರ್ಜರಿಯಿಂದ ಬಂದಿರುವಂಥದ್ದು. ಸೊ ಸಮ್ಟೈಮ್ಸ್ ಪೋಸ್ಟ್ LSCS ಆದಮೇಲೆ ಫೀಮೇಲ್ಸಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ ಬ್ಯಾಕ್ ಪೇನ್ ಇರ್ಬೋದು ಅಥವಾ ಜಾಯಿಂಟ್ ಪೇನ್ ಇರ್ಬೋದು ಅಥವಾ ಒಬೆಸಿಟಿಯಿಂದಾಗಿ ಕೂಡ ನೋವು ಬರ್ತಿರ್ಬೋದು. ಸೊ ಕೆಲವರಲ್ಲಿ ಈಗ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಮಾಡಬೇಕಾಗತ್ತೆ. ಸೊ ಯಾವುದೇ ರೀತಿ ಎಕ್ಸಸೈಸ್ ಇರೋದಿಲ್ಲ, ವಾಕಿಂಗ್ ಇರೋದಿಲ್ಲ, ಸೊ ಸ್ಟ್ಯಾಗ್ನೆಂಟ್ ಲೈಫ್ ಇರುತ್ತೆ ಅಥವಾ ಅವ್ರು ಕುತ್ಕೊಳ್ಳೋ ಪೋಸ್ಚರ್ ಚೆನ್ನಾಗಿರೋದಿಲ್ಲ. ಸೊ ಇದೆಲ್ಲ ಇದ್ದಾಗ ಪೋಸ್ಚರ್ ಕರೆಕ್ಷನ್ ಕೂಡ ಮಾಡಬೇಕಾಗುವಂಥದ್ದು. ಆ್ಯಂಡ್ ಅಲಾಂಗ್ ವಿತ್ ದಟ್ ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು. ಸೊ ಇದನ್ನು ಮಾಡುವಂಥದ್ದು. ಸೊ ಇನ್ನು ಕೆಲವ್ರಿಗೆ ಡಯಟಲ್ಲಿ ಕೂಡ ಕ್ಯಾಲ್ಶಿಯಂ ರಿಚ್ ಫುಡ್ನ ತಗೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು. ಅಡ್ರೆಸ್ ಡೇಟ್ ಇಂತಿದೆ: ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ ಸಂಖ್ಯೆ 1800 ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.